ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಬುದ್ಧಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ಇವತ್ತು ಸೆಕೆಂಡ್ PUC ಅವರಿಗೆ ಫಸ್ಟ್ ಚಾಪ್ಟರ್ ಆಗಿರುವ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ನಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ನ ನೀವು ನಿಮ್ಮ KCETಗೆ MCQs ಸಾಲ್ವ್ ಮಾಡೋದಕ್ಕೆ ಥಿಂಗ್ಸ್ನೆಲ್ಲ ಡಿಸ್ಕಸ್ ಮಾಡೋಣ. ಮಕ್ಕಳೇ, ಈ ಟಾಪಿಕ್ಸು ನಿಮ್ಮ KCET ಎಕ್ಸಾಮಲ್ಲಿ ತುಂಬ ರಿಪೀಟ್ ಆಗಿರೋವು. ಸೊ ಈ ಕಾನ್ಸೆಪ್ಟ್ಸ್ನ ಮರಿದಿರಂಗೆ ರಿವೈಸ್ ಮಾಡೋ ಮುಖಾಂತರ MCQsನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಎಸ್ಪೆಷಲಿ ಪದೇ ಪದೇ ಹೇಳ್ತಾನೆ ಇದ್ದೀನಿ, PYQsನ ಖಂಡಿತ ಸಾಲ್ವ್ ಮಾಡಬೇಕು. ಓಕೆ ಅಲ್ವಾ? ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಅಂದ್ಕೊಂಡ್ರೆ ಕೂಲಂಬ್ಸ್ ಲಾ, ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಡೈಪೋಲ್, ಗಾಸಸ್ ಲಾ. ಗಾಸಸ್ ಲಾ ಅಂತೂ ತುಂಬಾ ಇಂಪಾರ್ಟೆಂಟ್, ಇದರಲ್ಲಿ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಅದೇ ರೀತಿ ಕೂಲಂಬ್ಸ್ ಲಾ ಏನು ಕಡಿಮೆ ಇಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸು. ಇದ್ರ ಬಗ್ಗೆ ಒಂದು ಕಣ್ಣ ಹಾಯಿಸೋಣ. ಇದು ಥಿಯರಿ ನಾಲೆಡ್ಜ್ ಇರಬೇಕು. KCET ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಡಿಸ್ಕಸ್ ಮಾಡ್ತಿರೋದು. ಓಕೆನಾ? ಥಿಯರಿನಲ್ಲಿ ನೀವು ಜಸ್ಟ್ ಹೆಡ್ಡಿಂಗ್ಸ್ ಮಾತ್ರ ಫೋಕಸ್ ಮಾಡಿರ್ತೀರಾ, ಎಸ್ಪೆಷಲಿ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಲ್ಲಿ. ಬಟ್ ಕಾಂಪಿಟೇಟಿವ್ ಅಂತ ಬಂದಾಗ ಅದು ಏನಕ್ಕೆ ತಗೊಳ್ತಿದ್ದೀವಿ, ಯಾಕೆ ಅಂತ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಲೆಡ್ಜ್ ಇರಬೇಕು. ಏನಕ್ಕೆ? ಕ್ವಶನ್ಸ್ ಅರ್ಥ ಆಗಬೇಕಲ್ವಾ, ಕ್ವಶನ್ಸ್ ಅರ್ಥ ಆಗಬೇಕು. ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು ಅಂದರೆ ಈ ನಾಲೆಡ್ಜ್ ಎಲ್ಲ ಬೇಕಾಗಿರುತ್ತೆ. ಸೊ ಎವ್ರಿ ಚಾರ್ಜಡ್ ಬಾಡಿ ಪೊಸೆಸ್ 3 ಫಂಡಮೆಂಟಲ್ ಪ್ರಾಪರ್ಟೀಸ್ ದಟ್ ಗವರ್ನ್ ಹೌ ಚಾರ್ಜಸ್ ಬಿಹೇವ್ ಆ್ಯಂಡ್ ಇಂಟರಾಕ್ಟ್. ದೀಸ್ ಆರ್ ಎಸೆನ್ಷಿಯಲ್ ಫಾರ್ ಸಾಲ್ವಿಂಗ್ ಬೋತ್ ಬೋರ್ಡ್ ಆ್ಯಂಡ್ KCET ಪ್ರಾಬ್ಲಮ್ಸ್. ಅದನ್ನೇ ಹೇಳ್ತಿರೋದು. ಈ ನಾಲೆಡ್ಜು ಬೋರ್ಡು ಮತ್ತು KCETನ ಸಾಲ್ವ್ ಮಾಡೋದಕ್ಕೆ ಈ ನಾಲೆಡ್ಜ್ ಎಲ್ಲ ಬೇಕಾಗಿರುತ್ತೆ. ಸೊ ಅಡಿಟಿವಿಟಿ ಆಫ್ ಚಾರ್ಜಸ್ ಅಂದರೆ ಯಾವುದೇ ಒಂದು ಬಾಡಿ ತೊಗೊಂಡಿರ್ತೀವಿ, ಒಂದು ಅನ್ಡಿಫೈನ್ಡ್ ಬಾಡಿ. ಎಕ್ಸಾಂಪಲ್ ವಿ ಕ್ಯಾನ್ ಕನ್ಸಿಡರ್ ಇನ್ಡೆಫಿನೇಟ್ ಶೇಪ್ ಅಂತಲೇ ಅಂದ್ಕೊಳ್ಳಿ. ಇನ್ಡೆಫಿನೇಟ್ ಶೇಪ್ ಇಲ್ಲೇ ನೋಡ್ತಿರ್ಬೋದು. ಇನ್ಡೆಫಿನೇಟ್ ಶೇಪ್, ಈ ಬಾಡಿಗೆ +Q1 -Q2 +Q3 ಈ ಥರ ನಂಬರ್ ಆಫ್ ಚಾರ್ಜಸ್ ಕೊಟ್ಟಿದ್ದೀವಿ ಅಂತಲೇ ಅಂದ್ಕೊಳ್ಳೋಣ. ಅಡಿಟಿವಿಟಿ ಮೀನ್ಸ್ ವಿ ಕ್ಯಾನ್ ಡೂ adding, summing all the charges. Then that is the additivity of charges. So total charge is the algebraic sum of all individual charges. ಒಂದೇ ಬಾಡಿನಲ್ಲಿ ಒಂದು ಸೈಡ್ ನೆಗೆಟಿವ್, ಒಂದು ಸೈಡ್ ಪಾಸಿಟಿವ್, ಈ ಥರ ಪ್ರಾಬ್ಲಮ್ಸ್ ಎಲ್ಲ ನೋಡ್ತಾ ಇರ್ತೀರಾ ಕಾಂಪಿಟೇಟಿವ್ನಲ್ಲಿ. ಸೊ ಅದ್ರ ಕಡೆ ಒಂದು ಸ್ವಲ್ಪ ನಾಲೆಡ್ಜ್ ಗೊತ್ತಿರಲಿ. ನೆಕ್ಸ್ಟ್ ಅದೇ ರೀತಿ ಕನ್ಸರ್ವೇಷನ್. ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್, ಓನ್ಲಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ಅನದರ್. The net charge of an isolated system remains constant. ಐಸೋಲೇಟೆಡ್ ಅಂದರೆ ನೀವು ಕೆಮಿಸ್ಟ್ರಿ ಆಲ್ರೆಡಿ ಕೇಳಿರ್ತೀರಾ. ಒಂದು ಐಸೋಲೇಟೆಡ್ ಬಾಡಿನಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆಗೋದಿಲ್ಲ ಅಂತ ನೋಡಿರ್ತೀರಾ. ಅದೇ ರೀತಿ ಚಾರ್ಜಸ್ನ ನಾವು ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ, ಡೆಸ್ಟ್ರಾಯ್ ಮಾಡೋದಕ್ಕೂ ಆಗೋದಿಲ್ಲ. ಬಟ್ ಚಾರ್ಜಸ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ದಿಸ್ ಇಸ್ ದ ಮೈನ್ ಇಂಪಾರ್ಟೆಂಟ್ ಥಿಂಗ್. ಚಾರ್ಜಸ್ ರೆಸ್ಪಾನ್ಸಿಬಲ್, ಚಾರ್ಜಡ್ ಬಾಡಿ ಅಂತ ಯಾವಾಗ ತಗೊಳ್ತೀವಿ, ಐದರ್ ಎಲೆಕ್ಟ್ರಾನ್ಸ್ ಗೈನ್ ಆಗಿರಬೇಕು, ಎಲೆಕ್ಟ್ರಾನ್ಸ್ ಲೂಸ್ ಆಗಿರಬೇಕು. ಓಕೆ, ಎಲೆಕ್ಟ್ರಾನ್ಸ್ ಗೈನ್ ಆಗಿದ್ರೆ ನೆಗೆಟಿವ್ಲಿ ಚಾರ್ಜಡ್ ಬಾಡಿ, ಎಲೆಕ್ಟ್ರಾನ್ಸ್ ಲೂಸ್ ಆಗಿದ್ರೆ ಪಾಸಿಟಿವ್ಲಿ ಚಾರ್ಜಡ್ ಬಾಡಿ, ಆ ರೀತಿ ತಗೊಳ್ತೀವಿ. ಸೊ ಅದನ್ನು ಚಾರ್ಜ್ ಇಸ್ ಕನ್ಸರ್ವೇಷನ್ ಅಂತ ತಗೊಳ್ತೀವಿ. ಇಲ್ಲಿ ಕ್ವಾಂಟೈಸೇಷನ್ ಅಂದರೆ, ಸೊ ಕ್ವಾಂಟೈಸೇಷನ್ ಈಸಿಲಿ ವಿ ಕ್ಯಾನ್ ಕನ್ಸಿಡರ್ ಚಾರ್ಜ್ ಎಕ್ಸಿಸ್ಟ್ ಓನ್ಲಿ ಇನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ E ಅಂತ ತೊಗೊಂಡಿದ್ದೀವಿ. ಯಾಕೆ? Q is equal to N into E. ಸೊ ಇಲ್ಲಿ ಒಂದು ಬಾಡಿಗೆ ನಂಬರ್ ಆಫ್ ಚಾರ್ಜಸ್ ಕೊಡ್ತಿದ್ದೀವಿ ಅಂದಾಗ ಆ ಇಂಟಿಗ್ರಲ್ ಮಲ್ಟಿಪಲ್ಲೇ ತೊಗೊಳ್ತೀವಿ. ಫ್ರ್ಯಾಕ್ಷನ್ ತೊಗೊಳಕ್ಕಾಗುತ್ತಾ? ಆಗೋದಿಲ್ಲ. 1/2 ಚಾರ್ಜಸ್ ಹೋಗಿದೆ, ಆಗುತ್ತಾ? ಚಾರ್ಜಸ್ 1 ಹೋಗಿದೆ, 2 ಹೋಗಿದೆ ಅಂತ ತೊಗೊಳ್ಬೋದು. ಅದಕ್ಕೆ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಚಾರ್ಜಸ್ ಅಂತ ತೊಗೊಳ್ತೀವಿ. N into E ಓನ್ಲಿ. ದಟ್ E ಈಸ್ ದ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್ 1.6 × 10 - 19 ಕೂಲಮ್. N ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಈಚ್ ಎಲೆಕ್ಟ್ರಾನ್ದು ಚಾರ್ಜ್, ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಚಾರ್ಜ್ ಅಂತ ತೊಗೊಳ್ತೀವಿ. ಸೊ ದೀಸ್ ಆರ್ ದಿ ಮೈನ್ ಇಂಪಾರ್ಟೆಂಟ್ ಥಿಂಗ್ಸ್ ಯು ಶುಡ್ ನೋ ಫಾರ್ ದಿ ಕಾಂಪಿಟೇಟಿವ್. ಸೊ ಕೀ ಪಾಯಿಂಟ್ ಆಫ್ ಕ್ವಾಂಟೈಸೇಷನ್ ಮೀನ್ಸ್ ಯು ಕ್ಯಾನ್ ನೆವರ್ ಹ್ಯಾವ್ ಚಾರ್ಜ್ ಈಕ್ವಲ್ ಟು 1.5. ಅದನ್ನು ಹೇಳಿದ್ದು 1.5 ಅವೆಲ್ಲ ಫ್ರಾಕ್ಷನ್ಸ್ ಅಲ್ಲ. 2.7 ಎಲೆಕ್ಟ್ರಾನ್. ಓನ್ಲಿ ಹೋಲ್ ನಂಬರ್ ಮಲ್ಟಿಪಲ್ಸ್ ಆಫ್ E ಆರ್ ಅಲೌಡ್. ಸೊ ಹೋಲ್ ನಂಬರ್ಸ್ ಮಾಡ್ತಾ ಇರ್ತಾರೆ, ಫ್ರಾಕ್ಷನ್ಸ್ ಇರೋದಿಲ್ಲ. ಇವೆಲ್ಲ ಗೊತ್ತು, ಬಟ್ ಆದರೂ ನಾವು ಥಿಂಕ್ ಮಾಡಿರಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ ರಿಮೈಂಡ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಇದೇ ರೀತಿ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ನೋಡೋಣ. ಸೊ ಕೂಲಮ್ಸ್ ಲಾ ಅಂಡ್ ರೇಷಿಯೋ ಟ್ರಿಕ್ಸ್. ಏನಿಲ್ಲಿ ನಾವು ಚಾರ್ಜಸ್ ಆಲ್ರೆಡಿ ನೋಡಿರ್ತೀವಿ, ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಅಂತ ಅಂದ್ಕೊಳ್ಳಿ. ಅಟ್ರಾಕ್ಷನ್ ರಿಪಲ್ಷನ್ ಎಲ್ಲ ನೋಡಿದ್ದೀವಿ. ಅದರಲ್ಲಿ ಕೂಲಮ್ಸ್ ಲಾ ಫಾರ್ಮುಲಾನು ನೋಡಿದ್ದೀವಿ. ಈ ರೀತಿ ಸಬ್ಸ್ಟಿಟ್ಯೂಷನ್ ಮಾಡಿ 9 × 10⁹ ತಗೊಳ್ತೀವಿ, 1/4πε0 ಅಲ್ವಾ? ದ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಇದೆಲ್ಲ ಲಾ ಬಿಡಿ, ಇಲ್ಲಿ ಕಾಂಪಿಟೇಟಿವ್ಗೆ ಗೊತ್ತಿರಲಿ ಅದು ಅಷ್ಟೇ. ಬಟ್ ಇಲ್ಲಿ 2 ಚಾರ್ಜಸ್ KCETಗೆ ಅಂತ ರೇಷಿಯೋ ಟ್ರಿಕ್ಸ್ ತೊಗೊಂಡಾಗ ಒನ್ ಚಾರ್ಜ್ ಡಬಲ್ಸ್. ಚಾರ್ಜ್ ಏನಾದರೂ ಡಬಲ್ ಮಾಡಿದಾಗ ಫೋರ್ಸ್ ಎಷ್ಟಾಗುತ್ತೆ? ಡಬಲ್ ಆಗಲೇಬೇಕು. ಅದೇ ರೀತಿ ಬೋತ್ ಚಾರ್ಜಸ್ ಡಬಲ್. ಒಂದು ಚಾರ್ಜ್ ಮಾತ್ರ ಡಬಲ್ ಮಾಡಿದ್ರೆ ಇಷ್ಟಾಗುತ್ತೆ. 2 ಚಾರ್ಜಸ್ನು ಡಬಲ್ ಮಾಡಿದ್ರೆ ಫೋರ್ಸ್ ಡಬಲ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಡಬಲ್ಸ್. ಡಿಸ್ಟೆನ್ಸ್ ಏನಾದರೂ
ನಾರ್ಮಲ್ ಆಗಿ ಫಸ್ಟ್ ಆರ್ ಇತ್ತು ಅಂತ ಅದನ್ನು ಡಬಲ್ ಮಾಡೋಣ 2r ಆಗುತ್ತೆ, ಅವಾಗ ಏನಾಗುತ್ತೆ ಅಂತ. ಸೊ ಅದೇ ರೀತಿ ನೆಕ್ಸ್ಟು ಡಿಸ್ಟೆನ್ಸ್ ಟ್ರಿಪಲ್ಸ್ f/9, ಇದು ಡಬಲ್ ಅಂದಾಗ 2 ಸ್ಕ್ವೇರ್ ಅಂದ್ಕೊಳ್ಳಿ 4 ಆಗ್ತಿದೆ, ತ್ರಿಬಲ್ ಅಂದಾಗ 3 ಸ್ಕ್ವೇರ್ 9 ಆಗ್ತಿದೆ. ಆ ರೀತಿ ಒಂದು ಎಸ್ಟಿಮೇಟ್ ಮಾಡಿ ನೆನ್ಪಿಟ್ಕೊಂಡಿರಿ. ಕೆಲವು ಸಲ ನೀವು ಕಾಂಪಿಟೇಟಿವ್ನಲ್ಲಿ ಡೈರೆಕ್ಟಾಗಿ ಗೊತ್ತಿದ್ರೆ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ತೀರಾ, ಇಲ್ಲ ಸ್ವಲ್ಪ ಟೈಮ್ ಕೊಟ್ಟು ಸಾಲ್ವ್ ಮಾಡಬೇಕಾಗುತ್ತೆ. ಕಾಂಪಿಟೇಟಿವ್ ವರ್ಕ್ ಆಗೋದೇ ಟೈಮ್ ಮೇಲೇ. ಸೊ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ದೇರ್. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಸಿ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಫೀಲ್ಡ್ ಲೈನ್ಸ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದರೆ ಗೊತ್ತು, ಪಾಸಿಟಿವ್ ಚಾರ್ಜಿಂದ ನೆಗೆಟಿವ್ ಚಾರ್ಜ್ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಟ್ರಾನ್ಸ್ಫರ್ ಆಗ್ತಿರುತ್ತೆ. ಸೊ ಪಾಸಿಟಿವ್ ಚಾರ್ಜಿಂದ ನೆಗೆಟಿವ್ ಚಾರ್ಜ್ಗೆ. ಓಕೆ, ಸೊ ದಿಸ್ ಇಸ್ ದ ಈಕ್ವೇಷನ್ ಯು ಆಲ್ರೆಡಿ ನೋ. ಫೀಲ್ಡ್ ಪಾಯಿಂಟ್ಸ್ ಅವೇ ಫ್ರಮ್ ಎ ಪಾಸಿಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜಿಂದ ಅವೇ ಹೋಗುತ್ತೆ ಅಂತ ಗೊತ್ತು ನಮಗೆ. ನೆಗೆಟಿವ್ ಚಾರ್ಜ್ಗೆ ಟುವರ್ಡ್ಸ್ ನೆಗೆಟಿವ್ ಚಾರ್ಜ್ ಹೋಗೋದು ಗೊತ್ತು. ಫೀಲ್ಡ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಟೆಸ್ಟ್ ಚಾರ್ಜ್ Q0 ಅನ್ನೋ ಟೆಸ್ಟ್ ಚಾರ್ಜ್ ಮೇಲೆ ಅದು ಡಿಪೆಂಡ್ ಆಗಿರೋದಿಲ್ಲ, ಇಂಡಿಪೆಂಡೆಂಟ್ ಆಗಿರುತ್ತೆ. ಟೆಸ್ಟ್ ಚಾರ್ಜ್ +1 ಕೂಲಮ್ಸ್ ಅದ್ರ ಮೇಲೆ ಎಫೆಕ್ಟು, ನಾವು ಟೆಸ್ಟ್ ಮಾಡ್ತಿದ್ದೀವಿ ಅಷ್ಟೇ. ಫಾರ್ ಎ ನೆಗೆಟಿವ್ ಚಾರ್ಜ್ ಫೋರ್ಸ್ ಆ್ಯಕ್ಟ್ಸ್ ಆಪೋಸಿಟ್ ಟು ದ ಫೀಲ್ಡ್ ಡೈರೆಕ್ಷನ್. ಸೊ ನೆಗೆಟಿವ್ ಚಾರ್ಜ್ಗೆ ಫೀಲ್ಡ್ ಡೈರೆಕ್ಷನ್ಗೆ ಆಪೋಸಿಟ್ ಆ್ಯಕ್ಟ್ ಆಗ್ತಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಫೀಲ್ಡ್ ಲೈನ್ಸ್ ಬಗ್ಗೆನೂ ಗಮನ ಇರಲಿ, ಇದ್ರ ಮೇಲೆ ಕ್ವಶನ್ ಕೇಳ್ತಿರ್ತಾರೆ. ಓಕೆ, ವಿಲ್ ಸಿ ನೆಕ್ಸ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರ ಮೇಲೆ ಡಿರೈವೇಷನ್ಸು ಗೊತ್ತು, ಅದರ ಮೇಲೆ ಎಲ್ಲ ಫಾರ್ಮುಲಾಸ್ ಬೇಸಿಸ್ ಮೇಲೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಈಚ್ ಕಾನ್ಸೆಪ್ಟ್ ತೊಗೊಂಡು ಅದನ್ನು ಅರ್ಥ ಮಾಡಿಕೊಂಡು ಕ್ವಶನ್ಸ್ ಟ್ರೈ ಮಾಡ್ತಿರ್ಬೇಕು, ಸಾಲ್ವ್ ಮಾಡ್ತಿರ್ಬೇಕು, ಫಾರ್ಮುಲಾ ಅಪ್ಲೈ ಮಾಡಬೇಕು. ಬರಲ್ಲ, ಬೇರೆ ಏನೋ ಟ್ರಿಕ್ ಇರುತ್ತೆ, ಅದನ್ನು ಕಲ್ತ್ಕೊಳ್ಬೇಕು, ಅದನ್ನು ರಿಫ್ಲೆಕ್ಟ್ ಮಾಡ್ತಾರೆ ಎಕ್ಸಾಮಲ್ಲಿ. ಅದಕ್ಕೆ ಹೇಳ್ತಿರೋದು. 2 ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ +q - q ಸಪ್ರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್ 2a ಅಲ್ವಾ. P = 2aq ಅಂತಲೇ ತೊಗೊಳ್ತೀವಿ. ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಕಡೆಗೆ ಹೋಗ್ತಿರುತ್ತೆ. ಇವಾಗ ನೆಗೆಟಿವ್ ಚಾರ್ಜ್ ಈ ರೀತಿ ತೊಗೊಳ್ತೀವಿ, ಪಾಸಿಟಿವ್, ಇದು ಡೈಪೋಲ್ ಅಲ್ವಾ. ಇಫ್ ಯು ಕನ್ಸಿಡರ್ ದೀಸ್ ಆರ್ ದಿ 2 ಡೈಪೋಲ್ಸ್, ಡೈಪೋಲ್ ಡೈರೆಕ್ಷನ್ ಅಂದಾಗ ಡೆರಿವೇಷನಲ್ಲೂ ತೊಗೊಂಡಿರ್ತೀವಿ, ಮೈನಸ್ಸಿಂದ ಪಾಸಿಟಿವ್ ಕಡೆಗೆ ಡೈರೆಕ್ಷನ್ ಆ್ಯಕ್ಟ್ ಆಗ್ತಿರುತ್ತೆ. ಸೇಮ್ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಅಟ್ ಸರ್ಟೇನ್ ಆಕ್ಸಿಯಲ್ ಲೈನಲ್ಲಿ, ಆಕ್ಸಿಯಲ್ ಫೀಲ್ಡಲ್ಲಿ ನಮಗೆ ಈಕ್ವೇಷನ್ ಈ ರೀತಿ ಬಂದಿರುತ್ತೆ. ಅದೇ ಈಕ್ವೇಟರಲ್ ಫೀಲ್ಡಲ್ಲಿ ಈ ರೀತಿ ಬಂದಿರುತ್ತೆ. ನೆಗೆಟಿವ್ ಕಡೆ ಕನ್ಸಿಡರ್ ಮಾಡಿರ್ತೀವಿ, ಆಪೋಸಿಟ್ ಟು ದ ನೆಗೆಟಿವ್ ಅಂತಲೇ ತೊಗೊಂಡಿದ್ದೀವಿ, ಬಟ್ ನೆಗೆಟಿವ್ ಕನ್ಸಿಡರ್ ಮಾಡಿದ್ರೆ ಓಕೆ. ಈ ಆಕ್ಸಿಯಲ್ = 2 × ಈಕ್ವೇಟೋರಿಯಲ್, ಯಾಕಂದರೆ ಇಲ್ಲಿ 2 ಬಂದಿರುತ್ತೆ ಆಲ್ರೆಡಿ, ಇಲ್ಲಿ 2 ಇಲ್ಲ, ಜಸ್ಟ್ 2 ಈಕ್ವೇಟೋರಿಯಲ್ ಮೈನಸ್ ಅಂತ ಬೇಕಾದ್ರೂ ಕನ್ಸಿಡರ್ ಮಾಡ್ಬೋದು. ಓಕೆ, ಬೋತ್ ವೇರಿ ಆ್ಯಸ್ 1/r³ ಓನ್ಲಿ, 1/r³ ಓನ್ಲಿ. ದಿಸ್ ವಿ ಹ್ಯಾವ್ ಸ್ಟಡಿಡ್ ಥಿಯರಿಟಿಕಲಿ, ಬಟ್ ಇದನ್ನು ಇಷ್ಟನ್ನ ನೋಟ್ ಮಾಡಿಕೊಂಡು ಕಾಂಪಿಟೇಟಿವ್ಗೆ ಕ್ಯಾರಿ ಮಾಡಬೇಕು. ಸೊ ಡೈಪೋಲ್ ಇನ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, so we can consider this is for theta, correct? Okay, net force. So electric dipole ಕನ್ಸಿಡರ್ ಮಾಡಿರ್ತೀವಿ, ಪಾಸಿಟಿವ್ ನೆಗೆಟಿವ್ ಡೈಪೋಲ್ ಒಂದು ಕಡೆನೇ ಕನ್ಸಿಡರ್ ಮಾಡಿದ್ದೀವಿ. ಇಲ್ಲಿ ಡೈಪೋಲ್ ಡೈರೆಕ್ಷನು ನೆಗೆಟಿವ್ ಟು ಪಾಸಿಟಿವ್. ಟೀಟಾ 0 ಆದರೆ, ಟೀಟಾ 0 ಆದಾಗ ಏನಾಗುತ್ತೆ, ಟೀಟಾ 180 ಡಿಗ್ರಿ ಆದಾಗ ಏನಾಗುತ್ತೆ, ಟೀಟಾ 90 ಡಿಗ್ರಿ ಆದಾಗ ಏನಾಗುತ್ತೆ. ಈ ಡಿಫ್ರೆಂಟ್ ಫಾರ್ಮಲ್ಲಿ ಎಲ್ಲಿ ಮ್ಯಾಕ್ಸಿಮಮ್ ಎಲ್ಲಿ ಮಿನಿಮಮ್ ಯಾವ ರೀತಿ ಆ್ಯಕ್ಟ್ ಆಗುತ್ತೆ ಅಂತ ನೋಡಬೇಕು. ಟೀಟಾ 90 ಡಿಗ್ರಿ ಇದ್ದಾಗ ಮ್ಯಾಕ್ಸಿಮಮ್ ಟಾರ್ಕ್ ಆ್ಯಕ್ಟ್ ಆಗ್ತಿರುತ್ತೆ, ಡೈಪೋಲ್ ಪರ್ಪೆಂಡಿಕ್ಯುಲರ್ ಟು ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಇದ್ದರೆ ಡೈಪೋಲು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಮ್ಯಾಕ್ಸಿಮಮ್ ಟಾರ್ಕ್ ಆ್ಯಕ್ಟ್ ಆಗುತ್ತೆ. ಟೀಟಾ 0 ಅಂದರೆ ಈ ಡೈಪೋಲ್ ಕೂಡ ಸೇಮ್ ಪ್ಯಾರಲಲ್ಲಿ ಇರುತ್ತೆ, ಪ್ಯಾರಲಲ್. 180 ಅಂದರೆ ಆ್ಯಂಟಿ ಪ್ಯಾರಲಲ್, ಅದು ಕಂಪ್ಲೀಟ್ಲಿ. ಈ ಥಿಯರಿನಲ್ಲೆಲ್ಲ ಗಮನ ಇಟ್ಟು ನೋಡ್ಕೊಂಡಿರಬೇಕು, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ನೆಟ್ ಫೋರ್ಸ್ 0 ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನೆಟ್ ಫೋರ್ಸ್ ಅನ್ನೋದು 0 ಆಗುತ್ತೆ. ಇಲ್ಲಿ ಯೂನಿಫಾರ್ಮ್, ನಾನ್ ಯೂನಿಫಾರ್ಮ್ ಇದ್ದರೆ 0 ಆಗೋದಿಲ್ಲ. ನೀವು ಡಿರೈವೇಷನ್ ಮಾಡ್ತಿರೋದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ಗೆ, ನೆನ್ಪಿಟ್ಕೊಳ್ಳಿ. ನಾನ್ ಯೂನಿಫಾರ್ಮ್ ಇದ್ದರೆ ಚೇಂಜ್ ಆಗುತ್ತೆ. ಓಕೆ, ಅದೇ ರೀತಿ ಎಲೆಕ್ಟ್ರಿಕ್ ಫ್ಲಕ್ಸ್ ಮತ್ತು ಗಾಸಸ್ ಲಾ. ಸೊ ಹಿಯರ್ ವಿಲ್ ಕನ್ಸಿಡರ್ phi = EA cos θ. ದಿಸ್ ಇಸ್ ಡೆಫಿನೇಷನ್. ಗಾಸಸ್ ಲಾ ಅಂತ ಬಂದಾಗ phi = Q/ε0. phi = Q/ε0 ಇಲ್ಲಿದೆ ನೋಡಿ. ಬಟ್ ಅದನ್ನು phi ಅನ್ನೋದನ್ನು ಕ್ಲೋಸ್ಡ್ ಇಂಟಿಗ್ರಲ್ E∇.dA ತಗೊಳ್ತೀವಿ. ಇದು ಇನ್ ಎ ಸರ್ಫೇಸ್ ಎಲೆಕ್ಟ್ರಿಕ್ ಫೀಲ್ಡ್ ತಗೊಂಡಾಗ. ಸೊ ಈ ಎರಡು ಈಕ್ವೇಷನ್ ಬೇಸಿಸ್ ಮೇಲೆ ನಾವು ಫ್ಲಕ್ಸ್ನ ಯಾವಾಗ ಮ್ಯಾಕ್ಸಿಮಮ್, ಇದರಲ್ಲಿ ಯಾವಾಗ ಮ್ಯಾಕ್ಸಿಮಮ್ ಮಿನಿಮಮ್ ಮೀನ್ಸ್ 0 ನೆಗೆಟಿವ್ ತಗೊಳ್ತೀವಿ, ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದರ ಬೇಸಿಸ್ ಮೇಲೆ 2 ಮಾರ್ಕ್ಸಲ್ಲಿ ಕೇಳ್ತಿರ್ತಾರೆ ಥಿಯರಿನಲ್ಲಿ. ಕಾಂಪಿಟೇಟಿವ್ನಲ್ಲಿ ಕ್ವಶನ್ಸ್ ಕೇಳಬಹುದು. ಇವೆರಡನ್ನೂ ಲಿಂಕ್ ಮಾಡಿಬಿಟ್ಟು ಗಾಸಸ್ ಲಾ ಮೇಲೆ ಕ್ವಶನ್ ಕೇಳ್ಬೋದು. ಸೊ ಈ ಕಾನ್ಸೆಪ್ಟ್ ಕಲ್ತಿರಬೇಕು, ನಂಬರ್ ಆಫ್ MCQsನ ಸಾಲ್ವ್ ಮಾಡಿರ್ಬೇಕು ಇವಾಗ. ಓಕೆ, ಸೊ ಔಟ್ಸೈಡ್ ಚಾರ್ಜಸ್ ಕ್ರಿಯೇಟ್ ಎ ಫೀಲ್ಡ್ ಬಟ್ ಕಾಂಟ್ರಿಬ್ಯೂಟ್ 0 ನೆಟ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ಡ್ ಸರ್ಫೇಸ್.
ಕ್ಲೋಸ್ಡ್ ಸರ್ಫೇಸಿಂದ ಅವ್ರು ಏನು ತಗೊಳ್ತಿದ್ದಾರೋ ಔಟ್ಸೈಡ್ ಚಾರ್ಜಸ್ ಕ್ರಿಯೇಟ್ ಎ ಫೀಲ್ಡ್ ಬಟ್ ಕಾಂಟ್ರಿಬ್ಯೂಟ್ ಝೀರೋ ನೆಟ್ ಫ್ಲಕ್ಸ್. ಫ್ಲಕ್ಸ್ ಮಾತ್ರ ಝೀರೋ ಆಗುತ್ತೆ, ಮೀನ್ಸ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಂದಿರೋದು ಆಚೆನೂ ಹಂಗೆ ಹೊರಟೋಗುತ್ತೆ ಅಂತ ಅದರ್ಥ. ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಎಂಟರಿಂಗ್ ಆ್ಯಂಡ್ ಲೀವಿಂಗ್ ಆರ್ ಸೇಮ್ ಓನ್ಲಿ, ದೇರ್ ಇಸ್ ನೋ ಫ್ಲಕ್ಸ್. ಬಟ್ ಇಲ್ಲಿ ಔಟ್ಸೈಡಿಂದ ಎಲೆಕ್ಟ್ರಿಕ್ ಫೀಲ್ಡ್ಸ್ ಬರ್ತಿರುತ್ತೆ ಡ್ಯೂ ಟು ದ ಚಾರ್ಜಸ್. ಓಕೆ, ಸೊ ಅಪ್ಲಿಕೇಶನ್ಸ್ ಆಫ್ ಗಾಸಸ್ ಲಾ ಅಂದಾಗ E is equal to lambda divided by 2 pi epsilon naught r. ಸ್ಟ್ರೈಟ್ ವರಿಂದ ಓದಿರ್ತೀರಾ. ಇನ್ಫೈನೈಟ್ ಪ್ಲೇನ್ ಶೀಟಲ್ಲಿ ಸಿಗ್ಮಾ ಡಿವೈಡೆಡ್ ಬೈ 2 pi epsilon naught ಅದು ನೋಡಿದ್ದೀರಾ. ಸೊ ಸ್ಪೆರಿಕಲ್ ಶೆಲ್ಲಲ್ಲಿ ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾನ ಇಲ್ಲೂ ನೋಡ್ತೀರಾ. ಈ 3 ಡಿಫ್ರೆಂಟ್ ಫಾರ್ಮ್ಸು ತಿಳ್ಕೊಂಡಿರಿ, ಗೊತ್ತಿರಲಿ. ಓಕೆ, ಲಾಂಗ್ ಸ್ಟ್ರೈಟ್ ವೈರ್ದು 2 pi epsilon naught ನೆನಪಿರಲಿ. ಅದು ಅಪ್ಲಿಕೇಶನ್ಸ್ ಆಫ್ ಗಾಸಸ್ ಲಾ ವೆರಿ 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 ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ದಿಸ್ ಇಸ್ ಅಬೌಟ್ ದ ಫೈನಲ್ ಥಿಂಗ್. ಯು ನೀಡ್ ಟು ಸ್ಟಡಿ ಅಬೌಟ್ ದ distribution, how electric field is distributed about the point charge inversely proportional to r square. About infinite line charge 2 pi epsilon naught r ಮಾತ್ರ ಬರುತ್ತಲ್ಲ, ಅದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r. ಅದೇ ರೀತಿ ಇನ್ಫೈನೈಟ್ ಪ್ಲೇನ್ ಶೀಟ್ ಅಂದಾಗ ಪ್ಲೇನ್ ಶೀಟ್ಗೆ ಕಾನ್ಸ್ಟೆಂಟ್ ಅಂತ ಬರ್ತಿದೆ, ಶಾರ್ಟ್ ಡೈಪೋಲ್ಗೆ 1/r³, ಇನ್ಸೈಡ್ ಸ್ಪೆರಿಕಲ್ ಶೆಲ್ಗೆ 0. ಇದೆಲ್ಲ ಕಾಲಮ್ ನೋಟ್ ಮಾಡಿ ಇಟ್ಕೊಂಡಿರಿ. ಇನ್ನೊಂದು, ಯಾವುದೇ ಮೊಮೆಂಟಲ್ಲಿ ಈ ಸೆಷನ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಜೊತೆಯಲ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋ ಮುಖಾಂತರ ನೀವು ಪ್ರಾಕ್ಟೀಸ್ ಮಾಡೋದನ್ನು ಬಿಡಬೇಡಿ. ಓಕೆ, ಸೊ ಹೈ ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ಸರ್ಫೇಸ್, ನಿಯರ್ ಸೋರ್ಸ್ ಹತ್ರ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರಲೇಬೇಕು, ದಟ್ ಇಸ್ ದ ಮೈನ್ ಥಿಂಗ್. ಸೊ ಪ್ಲೇನ್ ಶೀಟು ಪಾಯಿಂಟ್ ಚಾರ್ಜ್ ಇಲ್ಲಿ ತೊಗೊಳ್ತೀವಿ, ಲೈನ್ ಚಾರ್ಜ್ ಕೋಆರ್ಡಿನೇಟ್ಸ್ ಥರ ಈ ರೀತಿ ಮೆಷರ್ ಮಾಡ್ಬೋದು. ಜಸ್ಟ್ ನೋಡಿ, ಇಲ್ಲಿ ಲೋ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ಇದ್ದಾಗ ಇಲ್ಲಿ ಹೌದು ಎಲೆಕ್ಟ್ರಿಕ್ ಫೀಲ್ಡ್ ತುಂಬ ದೂರ ಕಡಿಮೆನೇ ಇರುತ್ತಲ್ವ, ಆ ರೀತಿ ಕನ್ಸಿಡರ್ ಮಾಡ್ತಿರೋದು. ಫೀಲ್ಡ್ ಇನ್ಸೈಡ್ ಎ ಕಂಡಕ್ಟಿಂಗ್ ಸ್ಪೆರಿಕಲ್ ಶೆಲ್ ಈಸ್ ಆಲ್ವೇಸ್ 0. ಆಲ್ರೆಡಿ ಪ್ರೀವಿಯಸ್ಲಿ ಕೂಡ ಹೇಳಿದೆ, ಸೇಮ್ ಥಿಂಗ್. ಆ್ಯಂಡ್ ಇಂಪಾರ್ಟೆಂಟ್ ಗ್ರಾಫ್ ಕಂಪ್ಯಾರಿಸನ್ ಮಾಡೋದು ಇದರಿಂದ ಅಬ್ಸರ್ವ್ ಮಾಡಬೇಕು. ಈ ಗ್ರಾಫ್ಸ್ ಮೇಲೆ ಯೂಶಲಿ ಒಂದು ಕ್ವಶನ್ ಕೇಳ್ತಿರ್ತಾರೆ. ಓಕೆ, ಅಂದರೆ 3 ಚಾಪ್ಟರ್ಸಿಂದ ಸರಿ ಒಂದು ಗ್ರಾಫ್ ಒಂದು ಕ್ವಶನ್ ಖಂಡಿತ, ಫಸ್ಟ್ 3. ಓಕೆ, ಸೊ ಫಾರ್ಮುಲಾ ರಿವಿಷನ್ ಶೀಟ್ ಆ್ಯಂಡ್ ಕಾಮನ್ ಮಿಸ್ಟೇಕ್ಸ್ ಅಂದರೆ ಸ್ಟಾರ್ಟಿಂಗಿಂದ ಫಾರ್ಮುಲಾಸ್ ಲಿಸ್ಟ್ ಎಲ್ಲ ಮಾಡ್ತೀರಾ, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತೀರಾ, ಎಲ್ಲಿ ಮಿಸ್ಟೇಕ್ಸ್ ಮಾಡಬಾರ್ದು ಅದು ಮೈನ್ ಇಂಪಾರ್ಟೆಂಟ್ ಅಲ್ವಾ. ಸೊ ಕ್ವಿಕ್ ಫಾರ್ಮುಲಾ ಕಾರ್ಡ್, ಒಂದು ಫಾರ್ಮುಲಾ ಶೀಟ್ ಖಂಡಿತ ಫುಲ್ಲು ಮಾಡಲೇಬೇಕು ನೀವು. Q is equal to n into E ಇಂದ ಲಾಸ್ಟ್ ಗಾಸಸ್ ಲಾ ಅಪ್ಲಿಕೇಶನ್ಸ್ವರೆಗೂ ಫಾರ್ಮುಲಾ ಲಿಸ್ಟ್ ಮಾಡಿ. ಕಾಮನ್ ಮಿಸ್ಟೇಕ್ಸ್ ಟು ಅವಾಯ್ಡ್: ರಿವರ್ಸಿಂಗ್ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್. ಡೈಪೋಲ್ ಮೂಮೆಂಟ್ ಕೆಲವರು ಏನು ಮಾಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಪಾಸಿಟಿವಿಂದ ನೆಗೆಟಿವ್, ಡೈಪೋಲ್ ಡೈರೆಕ್ಷನ್ ಕೂಡ ಹಂಗೆ ತೊಗೊಳ್ತೀರಾ, ದಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಟೇಕಿಂಗ್ ಆ್ಯಂಗಲ್ ವಿತ್ ದ ಸರ್ಫೇಸ್ ಇನ್ಸ್ಟೆಡ್ ಆಫ್ ದ ಏರಿಯಾ ವೆಕ್ಟರ್ ಇನ್ ಫ್ಲಕ್ಸ್. ಅಂದರೆ ಒಂದು ಸರ್ಫೇಸ್ಗೆ ಏರಿಯಾ ವೆಕ್ಟರು ಅದರ ನಾರ್ಮಲ್ ಅಂತ ತೊಗೊಂಡ್ರೆ ನಾರ್ಮಲ್ ಆ್ಯಕ್ಟ್ ಆಗ್ತಿರುತ್ತೆ ಎನ್ ಕ್ಯಾಪ್ ನಾರ್ಮಲ್. ಇವಾಗ ಪ್ಲೇನ್ ಶೀಟ್ ತೊಗೊತೀರ, ಅದು ಮೀನ್ಸ್ ಏರಿಯಾ ವೆಕ್ಟರ್ ಅಂದಾಗ ನಾರ್ಮಲ್. ಆ ಪ್ಲೇನ್ ಶೀಟ್ ಹೆಂಗಿದೆಯಲ್ಲ ಅದೇ ಏರಿಯಾ ವೆಕ್ಟರ್ ಅಂತ ತೊಗೊಂಡ್ಬಿಡ್ತೀರ. ಅಲ್ಲ, ಆ ಏರಿಯಾ ವೆಕ್ಟರ್ ಅಂತ ಯಾವುದೇ ಸರ್ಫೇಸ್, ಇವಾಗ ಈ ಸರ್ಫೇಸ್ ಬೋರ್ಡ್ ಇದಕ್ಕೆ ಪರ್ಪೆಂಡಿಕ್ಯುಲರ್, ಇದು ಏರಿಯಾ ವೆಕ್ಟರ್ ಪರ್ಪೆಂಡಿಕ್ಯುಲರ್ 90 ಡಿಗ್ರಿ, ಆ 90 ಡಿಗ್ರಿನಲ್ಲೇ ಏರಿಯಾ ವೆಕ್ಟರ್ ಆ್ಯಕ್ಟ್ ಆಗ್ತಿರುತ್ತೆ, ಮರಿಬೇಡಿ ಇದನ್ನು. ಇನ್ಕ್ಲೂಡಿಂಗ್ ಔಟ್ಸೈಡ್ ಚಾರ್ಜಸ್ ಇನ್ ಕ್ಯೂ ಎನ್ಕ್ಲೋಸ್ಡ್ ಫಾರ್ ಗಾಸಸ್ ಲಾ. ಅಂದರೆ ಗಾಸಸ್ ಲಾ ಅಪ್ಲೈ ಮಾಡ್ತಿರೋದು ಕ್ಲೋಸ್ಡ್ ಸರ್ಫೇಸಲ್ಲಿ, ಅದ್ರ ಒಳಗೆ ಎಷ್ಟಿದೆ ಅಂತ ನೀವು ಔಟ್ಸೈಡು ಕನ್ಸಿಡರ್ ಮಾಡಿದ್ರೆ ಮಿಸ್ಟೇಕಲ್ಲೇ, ರಾಂಗು. ಯಾವ ಸರ್ಫೇಸಲ್ಲಿದೆ ಸರ್ಫೇಸ್ನ ನಾವು ಕನ್ಸಿಡರ್ ಮಾಡೋದಿರು, ಆ ಸರ್ಫೇಸಲ್ಲಿ ಎಷ್ಟು ಇದೆ ಮೀನ್ಸ್ ಚಾರ್ಜಸ್ಸು ಅಷ್ಟನ್ನು ಮಾತ್ರ ಕನ್ಸಿಡರ್ ಮಾಡೋದು, ದಟ್ ಇಸ್ ದ ಗಾಸಸ್ ಲಾ ಫಾರ್ ದಿ ಕ್ಲೋಸ್ಡ್ ಸರ್ಫೇಸ್. ಓಕೆ, ಮಿಕ್ಸಿಂಗ್ ಅಪ್ 1/r, 1/r², 1/r³ ಡಿಪೆಂಡೆನ್ಸಸ್. ಕೆಲವು ಸಲ ಕ್ವಶನ್ಸ್ ಏನಾದರೂ ಇದ್ರ ಮೇಲೆ ಕಾನ್ಸೆಪ್ಟ್ ಇದ್ದರೆ 1/r ಇದೆ 1/r² ತೊಗೊಳ್ಳೋದು, ಅದೆಲ್ಲ ಕ್ಲಾರಿಟಿ ಬೇಕಾದರೆ ಫಾರ್ಮುಲಾ ಲಿಸ್ಟ್ ನಿಮ್ಗೆ ಕ್ಲಿಯರ್ ಆಗಿರಬೇಕು. ಫರ್ಗೆಟಿಂಗ್ ದಟ್ ಫೋರ್ಸ್ ದಟ್ ಆ್ಯಂಡ್ ಫೀಲ್ಡ್ ಆರ್ ವೆಕ್ಟರ್ಸ್, ಡೈರೆಕ್ಷನ್ ಮ್ಯಾಟರ್ಸ್. ಹೌದು, ಈ ಚಾಪ್ಟರ್ನಲ್ಲಿ ಮೆಜಾರಿಟಿ ಆರ್ ವೆಕ್ಟರ್ಸ್ ಓನ್ಲಿ, ಬಟ್ ನೆಕ್ಸ್ಟ್ ಚಾಪ್ಟರಲ್ಲಿ ಪೊಟೆನ್ಷಿಯಲ್ ಅಂತ ಬಂದಾಗ ಅದು ಸ್ಕೇಲರ್ ಇರುತ್ತೆ. ಈ ಡಿಫ್ರೆನ್ಸ್ ಎಲ್ಲ ಗೊತ್ತಿರಬೇಕು. ಯಾವುದೇ ಒಂದು ಪಾಯಿಂಟಲ್ಲಿ ಡೈಪೋಲ್ ಅಂತ ಕೇಳ್ತಿದ್ದಾರೆ, ಡೈಪೋಲ್ ಅಂದರೆ 2a ಬರುತ್ತೆ, ಎಲ್ಲಿ ವೆಕ್ಟರ್ ಇಲ್ಲ ಅಂದರೆ ಆಗೋದಿಲ್ಲ. 2aನೇ ಆ್ಯಕ್ಚುಲಿ ಅದು ಏರಿಯಾ ವೆಕ್ಟರ್. ಅದು ಕ್ಯೂ ಚಾರ್ಜ್ ಅನ್ನೋದು ಸ್ಕೇಲರೇ, ಬಟ್ P is equal to 2a ತಗೊಳ್ತೀವ, ದಟ್ಸ್ ಏರಿಯಾ ವೆಕ್ಟರ್ ಓನ್ಲಿ. ಸೊ ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ದಿಸ್ ವೆಕ್ಟರ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ಕ್ಯಾಲ್ಕುಲೇಟ್ ವೆಲ್ ಯು ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಸೊ ಕೀಪ್ ಇನ್ ದಟ್ ಮೈಂಡ್ ಆ್ಯಂಡ್ ನೋ ಆಲ್ ದ ಥಿಂಗ್ಸ್ ಆ್ಯಂಡ್ ರೀಡ್ ಟೆಕ್ಸ್ಟ್ ಬುಕ್ NCERT, ದಟ್ ಈಸ್ ವೆರಿ ಇಂಪಾರ್ಟೆಂಟ್. And solve the number of MCQs of KCET. Then you can achieve easily your KCET good rank. ಓಕೆ ಮಕ್ಕಳೇ, ಸೊ ಈ ಸೆಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾವುದೇ ಮೊಮೆಂಟಲ್ಲಿ ಕಮೆಂಟ್ ಏನಾದರೂ ನಮಗೇನಾದರೂ ಇನ್ನಷ್ಟು ಬೇರೆ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಾವು ನಿಮ್ಮ ಮುಂದೆ ತರೋದಕ್ಕೆ ಸದಾ ನಿಮ್ಮೊಂದಿಗೆ ಇರ್ತೀವಿ. ಆ್ಯಂಡ್ ಥ್ಯಾಂಕ್ ಯು.